ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ತಕ್ಷಣ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಸಮುದಾಯ ಆಧಾರಿತ ಸಮನ್ವಯ ಅಭಿವೃದ್ಧಿ CBID ಪ್ರಮಾಣಪತ್ರ ತರಬೇತಿ ಕಾರ್ಯಕ್ರಮ 2024-25 ವಿಜಯಪುರ ಜಿಲ್ಲೆ. ವಿಶೇಷ ಚೇತನರ ಆರೈಕೆದಾರರ ಯೋಜನೆ ಕುರಿತು ಮಾಹಿತಿ ಮತ್ತು ಜಾಗೃತಿ ಕಾರ್ಯಕ್ರಮ. ಸ್ಥಳ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಭವನ, ವಿಜಯಪುರ. ಬಂಧುಗಳೇ, ಈ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಆದೇಶ ಮಾಡಿದಂತೆ ರಾಜ್ಯದ ವಿಶೇಷ ಚೇತನರ ಪುನರ್ವಸತಿ ಕಾರ್ಯಕರ್ತರಿಗೆ ಒಂದು ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿರುವುದು ತಮಗೆಲ್ಲ ನಮ್ಮ ಚಾನಲ್ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿ ತಮ್ಮ ಗಮನಕ್ಕೆ ತರಲಾಗಿದ್ದು, ಅದೇ ಥರ ಈಗ ಕೊನೆಯ ಹಂತದಲ್ಲಿ ಈ ತರಬೇತಿ ಕಾರ್ಯಕ್ರಮ ಇರೋದರಿಂದ ಎಲ್ಲ ಜಿಲ್ಲೆಯಲ್ಲಿ ನಡೀತಕ್ಕಂಥ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ತರಬೇತಿದಾರರಿಗೆ ಪ್ರಮಾಣಪತ್ರ ವಿತರಿಸೋದು ಮತ್ತು ಕ್ಷೇತ್ರ ಕಾರ್ಯಗಳ ಬಗ್ಗೆ ಒಂದು ಕಾರ್ಯಕ್ರಮಗಳು ನಡೀತವೆ. ಆ ಕಾರ್ಯಕ್ರಮದ ಬಗ್ಗೆ ವರದಿ ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಗಣ್ಯ ವ್ಯಕ್ತಿಗಳು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧಿಕಾರಿಗಳಾದಂಥ ಶ್ರೀಮತಿ ಸುನೀತಾ ಕಾಳೆ ಅವರು ಅಧ್ಯಕ್ಷತೆ ವಹಿಸಿದರು. ಮತ್ತು ಮುಖ್ಯ ಅತಿಥಿಗಳು ಬರ್ಡ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ಮಹಾಂತೇಶ್ ಅಗಸಿಮನಿ ಹಾಗೂ ಅತಿಥಿಗಳು ಗ್ರಾಮೀಣ ACDPO ವಿಜಯಕುಮಾರ್ ಹೊಸಮನಿ ಹಾಗೂ ಅತಿಥಿಗಳು CBID ತರಬೇತಿಯ ಮೇಲ್ವಿಚಾರಕರಾದ ಗುರುಶಾಂತಯ್ಯ ಹಿರೇಮಠ್ ಮತ್ತು ಇನ್ನೋರ್ವ ಅತಿಥಿಗಳು CBID ತರಬೇತಿಯ ಮೇಲ್ವಿಚಾರಕರಾದ ರಾಜ್ ಕಿರಣ್. ಹಾಗೆ ಈ ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ಕಸ್ತೂರಿ ಬೂದಿಹಾಳ್ ಅವರು ನಿರೂಪಣೆ ಮಾಡಿದರು. ಅಂದರೆ ಇವರು ನಗರ ಪುನರ್ವಸತಿ ಕಾರ್ಯಕರ್ತರು, ವಿಜಯಪುರ ಜಿಲ್ಲೆಯವರು ನಿರೂಪಣೆ ಮಾಡಿದರು. ಮತ್ತು ಪ್ರಾರ್ಥನೆಯನ್ನು ಸುವರ್ಣ ಮುಲಿಮನಿ ಸ್ವಾಗತ ಕೋರಿದರು. ಜಟ್ಟಪ್ಪ ಮಿರ್ಗಿ ಹಾಗೂ ಸೀತಾ ಮನೂರ್ ಉದ್ಘಾಟನೆ ಕಾರ್ಯಕ್ರಮ ಸಹರಾ ಬೋರ್ಗಿ ಮತ್ತು ದುಂಡವ್ವ ವಾಂಗಿ ಪ್ರಾಸ್ತಾವಿಕ ನುಡಿ, ರವಿ ರಾಠೋಡ್ ವಂದನಾರ್ಪಣೆ, ಚಿನ್ನವ್ವ ತುರ್ದಿನ್ನಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದವರು. ವ್ಯವಸ್ಥೆ ಮಾಡಿದವರು ನೀಲಾವತಿ ತೋಳೆ ಮತ್ತು ಉಷಾಭಾಯಿ ನಾಯಕ್. ನೀರು ಮತ್ತು ಊಟದ ವ್ಯವಸ್ಥೆ ಮಾಡಿದವರು ಸಿದ್ದು ಹಡಪದವರು. ಹೀಗೆ ಈ ಕಾರ್ಯಕ್ರಮದ ವರದಿಯನ್ನು ಹಂಚಿಕೊಂಡಂಥ ನಗರ ಪುನರ್ವಸತಿ ಕಾರ್ಯಕರ್ತರಾದ ಕಸ್ತೂರಿ ಬೂದಿಹಾಳ್ ಅವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಸಮಗ್ರ ವರದಿ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನ ಮಕ್ಕಳ ಆರೈಕೆದಾರರಿಗೆ ಇರತಕ್ಕಂಥ ಯೋಜನೆಗಳು ಮತ್ತು ಅವುಗಳ ಬಗ್ಗೆ ಅರಿವು ಮೂಡಿಸುವಂಥ ಮತ್ತು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಜರುಗಿತು. ಈ ಕಾರ್ಯಕ್ರಮದಲ್ಲಿ ಆರೈಕೆದಾರರು ಪಾಲಕರು ಯಾವ ಥರ ಅರ್ಜಿಗಳು ಹಾಕ್ಬೋದು ಮತ್ತು ಯಾವ ಥರ ಅರ್ಜಿಗಳನ್ನು ಹಾಕಿ ಸರ್ಕಾರದ ಯೋಜನೆ ಈ ಒಂದು ಆರೈಕೆದಾರರ ಪೋಷಣಾ ಭತ್ಯೆಯನ್ನು ಯಾವ ಥರ ಪಡೀಬೇಕು ಅಂತಕ್ಕಂಥ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮವು ಸಹಿತ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಪರಿಪೂರ್ಣ ಮಾಹಿತಿ ನೀಡಿ ಅಲ್ಲಿದ್ದಂಥ ಪಾಲಕರಿಗೆ ಮತ್ತು ಪೋಷಕರಿಗೆ ಆರೈಕೆದಾರರಿಗೆ ಜಾಗೃತಿ ಮೂಡಿಸಿದರು. ಮತ್ತು ಹಲವಾರು ಆರೈಕೆದಾರರು ಅನೇಕ ಪ್ರಶ್ನೆಗಳನ್ನು ಕೇಳಿ ಮತ್ತು ಅನೇಕ ವಿಚಾರಗಳನ್ನು ವೇದಿಕೆಯಲ್ಲಿ ಇದ್ದಂಥ ಅತಿಥಿಗಳಿಗೂ ಮತ್ತು ಅಧಿಕಾರಿಗಳಿಗಂತ ಹಂಚಿಕೊಂಡು ತಮ್ಮ ಅನುಮಾನಗಳನ್ನು ಮತ್ತು ಸಂಶಯಗಳನ್ನು ಪರಿಹಾರ ಕಂಡುಕೊಂಡರು. ಮತ್ತು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಅಧಿಕಾರಿಗಳು ಮತ್ತು ಅತಿಥಿ ಗಣ್ಯರು ಈ ಆರೈಕೆದಾರರ ಯಾವ್ಯಾವ ವಿಧವಾದ ವಿಶೇಷಚೇತನರಿಗೆ ಆರೈಕೆದಾರರ ಪೋಷಣಾ ಭತ್ಯೆ ಬರುತ್ತದೆ ಮತ್ತು ಇನ್ನೂ ಸರ್ಕಾರ ಘೋಷಣೆ ಮಾಡಿದಂಥ ಇನ್ನೂ ಯೋಜನೆಗಳು, ಇನ್ನೂ ವಿಶೇಷಚೇತನರು ಯಾರು ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸವಿಸ್ತಾರವಾಗಿ ಹೇಳಿದರು. ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದ್ದು ಮತ್ತು ಈಗ ಮತ್ತೆ ಇರುವಂಥ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಮಾಹಿತಿ ನೀಡಿದಂಥ
ಕಸ್ತೂರಿ ಬೂದ್ಯಾಳ್ ಅವರಿಗೆ URW ಸಮುದಾಯ ಆಧಾರಿತ ಸಮನ್ವಯ ಅಭಿವೃದ್ಧಿ CBID ಪ್ರಮಾಣ ಪತ್ರ ತರಬೇತಿಯ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಆರೈಕೆದಾರರ ಯೋಜನೆಯ ಮಾಹಿತಿ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮವು ಯಶಸ್ವಿಯಾಗಲೆಂದು ಮೊಟ್ಟ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡುವವರು ನಮ್ಮ CBID ಕಾರ್ಯಕರ್ತರಾದ ಸುಮಿತ್ರಾ ಮೂಲಿಮನಿಯವರು. ಅದೇ ಇದು ಆಗುತ್ತೆ. ಪ್ರಾರ್ಥನೆ ಹಾಡಿರುವಂತ ಸುವರ್ಣ ಮೂಲಿಮನಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ತಮಗೂ ಸ್ವಾಗತವನ್ನು ಬಯಸಲು ನಮ್ಮ CBID ಕಾರ್ಯಕರ್ತರಾದಂತ ಜಟ್ಟಪ್ಪ ಮಿರ್ಗಿಯವರು ಮಾಡಬೇಕೆಂದು ಕೋರಿಕೊಳ್ಳುತ್ತೇನೆ. ವಿಶೇಷ ಚೇತನರ ಆರೈಕೆದಾರರ ಯೋಜನೆಯ ಕುರಿತು ಮಾಹಿತಿ ಮತ್ತು ಜಾಗೃತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಕಲ್ಯಾಣಾಧಿಕಾರಿಗಳಾದ ಶ್ರೀಮತಿ ಸವಿತಾ. ಈ ವರ್ಷ ಅಧಿವೇಶನದಲ್ಲಿ ಮತ್ತೆ 3 ಡಿಸಬಿಲಿಟಿಯನ್ನ ಸೇರ್ಪಡೆ ಮಾಡಿದ್ದಾರೆ. ಇನ್ನೊಂದು ತಿಂಗಳಿನಲ್ಲಿ ಆದೇಶ ಕೂಡ ಹೋದ ವರ್ಷ ಆರೈಕೆದಾರ CP ಮಸ್ಕ್ಯುಲರ್ ಡಿಸ್ಟ್ರೋಫಿ, ಮಲ್ಟಿಪಲ್ ಸ್ಕ್ಲೆರೋಸಿಸ್, 4 ಡಿಸಬಿಲಿಟಿ ಮಾತ್ರ ಇತ್ತು. ಈ ವರ್ಷ ಆಟಿಸಮ್, ಬುದ್ಧಿಮಾಂದ್ಯತೆ, ಬೌದ್ಧಿಕ ವಿಕಲತೆ ಪ್ಲಸ್ ಮಲ್ಟಿಪಲ್ ಡಿಸಬಿಲಿಟಿ ಈ 3 ಸೇರಿಸಿದ್ದಾರೆ. ಇದರ ಬಗ್ಗೆ ಯೋಜನೆ ಬಗ್ಗೆ ಸವಿಸ್ತರವಾಗಿ ನಮ್ಮ ಡೀಟೇಲ್ಸ್ ಅನ್ನು ಹೇಳ್ತಾರೆ. ಎಲ್ಲರೂ ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳಿ ನನ್ನ ಈ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ. ಈ ಪೋಷಣಾ ಭತ್ಯೆಯನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದ ರವಿ ರಾಥೋಡ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂದ್ರೆ ಪೋಷಣಾ ಭತ್ಯೆ, ವಿಕಲಚೇತನರ ಆರೈಕೆದಾರರ ಪೋಷಣಾ ಭತ್ಯೆ ಯಾವ ರೀತಿ ಕೊಡಬೇಕು, ಹೇಗೆ ಪ್ರಯೋಜನ
ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ಬಿಟ್ಟು ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳುವುದಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಬರ್ಡ್ ಸಂಸ್ಥೆಯ ಕಾರ್ಯದರ್ಶಿಗಳಾದಂತ ಮಹಂತೇಶ್ ಅಗಶಿಮನಿ ಸರ್ ಅವರು ಇದರ ಪೂರ್ಣ ಮಾಹಿತಿಯನ್ನ ನಿಮ್ಗ ಒದಗಿಸ್ತಾ ಇದ್ದಾರೆ. ಅವರಿಗೆ ಈ ಪೂರ್ಣ ಮಾಹಿತಿ ಒದಗಿಸಕ ನಾನು ನಿಮ್ಮಲ್ಲಿ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಉದ್ಘಾಟನೆಯನ್ನು ಮಾಡಿದ್ರು. ಇಲ್ಲಿಯವರೆಗೂ ಬಂದಿರುವಂತ ನಿಮಗೂ ಬಾಗಲಕೋಟೆ ಹೇಳಿದ್ರೆ ನಮ್ಗೆ ಭಾಳ ಸಂತೋಷ ಆಯ್ತು. ಬಾಗಲಕೋಟೆಗ ಇಷ್ಟು ಇಂಪ್ರೂವ್ಮೆಂಟ್ ನೀವು ಮಾಡಿರೋದ್ರಾಗ ನಾನು ಬಿಜಾಪುರ ಯಾಕೆ ಮಾಡಬಹುದು? ನಾ ಪ್ರಶ್ನೆ ಮಾಡ್ತೀವಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಹೇಳ್ತೀನಿ. ಈಗ ಅಜ್ಜಾರ್ ಮಾತಿಗೆ ನಾವು ಒಂದೆರಡು ಮಾತಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈಗ ಈ ಮುಂಚೆ ನಾವು ಬಾಗಲಕೋಟೆ ಈಗ ಇಲ್ಲಿ ವಿಜಯಪುರಕ್ಕೆ ಬಂದು 6 ತಿಂಗಳಾಗೈತಿ. ಅದ ಇಲ್ಲಿ ಏನೇನು ಕೆಲಸಗಳು ಆಗಿಲ್ಲ, ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಾಗಿ ಈ ಆರೈಕೆದಾರ ನಾವು ಹೇಳಿದ್ವಲ್ಲ ಗುಂಪುಗಳು ಅದೆಲ್ಲ ಅದು ಸತತವಾಗಿ 5 ವರ್ಷದಿಂದ ನಡೆದಂತ ಪ್ರಯತ್ನ. ಒಮ್ಮೆ ಯಾವುದು ಆಗಂಗಿಲ್ಲ. ಮತ್ತು ಸರ್ ಹೇಳಿದಂಗ ನೀವೆಲ್ಲರೂ ಸಂಘಟಿತರಾದಾಗ ಮಾತ್ರ ಏನಾದ್ರು ಮಾಡಿ